ರಾಜ್ಯಾದ್ಯಂತ ತೀವ್ರ ಮಳೆ ಕೊರತೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಕರ್ನಾಟಕವನ್ನ ತಕ್ಷಣವೇ ಬರಪೀಡಿತ ರಾಜ್ಯ ಎಂದು ಘೋಷಿಸಬೇಕು ಎಂದು 4 ತಿಂಗಳಿಂದ ತಡೆ ಹಿಡಿದಿರುವ ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ನಂಜನಗೂಡು ತಾಲೂಕು ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ನೀಡಿರುವ ಮಾಹಿತಿಯಂತೆ ಈ ಬಾರಿ ಮುಂಗಾರು ಮಳೆ ಶೇಕಡಾ 52ರಷ್ಟು ಕೊರತೆಯಾಗಿದ್ದು ಹಳೆ ಮೈಸೂರು, ಕಲ್ಯಾಣ ಹಾಗೂ ಕಿತ್ತೂರು ಕರ್ನಾಟಕ ಸೇರಿದಂತೆ 24ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಮೈಸೂರು ಜಿಲ್ಲೆ ಮತ್ತು ನಂಜನಗೂಡು ತಾಲೂಕಿನಲ್ಲೂ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವಿನ ತೀವ್ರ ಅಭಾವ ಸೃಷ್ಟಿಯಾಗಿದೆ. ಮತ್ತೊಂದೆಡೆ ಕಳೆದ 4 ತಿಂಗಳಿಂದ ವೃದ್ಧಾಪ್ಯ, ವಿಧವಾ ಹಾಗೂ ವಿಕಲಚೇತನರ ಪಿಂಚಣಿ ಸ್ಥಗಿತಗೊಂಡಿದ್ದು ಬಡವರು ಔಷಧಿ ಕೊಳ್ಳಲು ಸಾಧ್ಯವಾಗದೆ ಪರದಾಡ್ತಾ ಇದ್ದಾರೆ. ಇದಕ್ಕೆ ಸಾಲದೆಂಬಂತೆ ಸರ್ಕಾರ ವಾರ್ಷಿಕ 32,000 ರೂಪಾಯಿ ಆದಾಯ ಮಿತಿಯ ಹೊಸ ಅವೈಜ್ಞಾನಿಕ ಷರತ್ತುಗಳನ್ನು ಹೇರಲು ಹೊರಟಿರೋದು ಬಡವರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ರೈತ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆಗಳನ್ನು ತಕ್ಷಣವೇ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಬಸವರಾಜು, ಕಾರ್ಯದರ್ಶಿ ಮಹೇಶ್ ಹಾಗೂ ನೂರಾರು ರೈತ ಕೃಷಿ ಕಾರ್ಮಿಕರು ಎಚ್ಚರಿಸಿದ್ದಾರೆ. ಚುನಾವಣೆಗೆ ಕನ್ನ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳುತ್ತಿದ್ದ ಆಲ್ಮೋಸ್ಟ್ 1 ಲಕ್ಷದ ಮೇಲೆ ಇರ್ತದೆ. ಅವ್ರದ್ದೆಲ್ಲ ರನ್ನಿಂಗಲ್ಲಿದೆ. ಯಾವುದು ಪಟ್ಟಿ ಬಂತು ಅಂಥವ್ರದ್ದು ಮಾತ್ರ. ಈಗ ದಯಮಾಡಿ ನಿಮ್ಮ ಮುಂದೆ ಹೇಳ್ಕೊಳ್ಳೋದೇನೆಂದರೆ, ಕೇಳ್ಕೊಳ್ಳೋದು ನಾನು ನಮ್ಮ ವಿಎಗಳಿಗೂ ಕೂಡ ನಾನು ಖುದ್ದು ಹೇಳಿದ್ದೀನಿ ಆಲ್ರೆಡಿ. ಬಡವರ ಪಿಂಚಣಿಗೆ ಕನ್ನ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬಡವರ ಪಿಂಚಣಿಗೆ ಕತ್ತರಿ ಹಾಕುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಸರ್ಕಾರಕ್ಕೆ ಹೇಳಿ ಪಿಂಚಣಿ ಕನ್ನ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಆಲ್ಮೋಸ್ಟ್ 1 ಲಕ್ಷದ ಮೇಲೆ ಇರ್ತದೆ. ಅವ್ರದ್ದೆಲ್ಲ ರನ್ನಿಂಗಲ್ಲಿದೆ. ಯಾವುದು ಪಟ್ಟಿ ಬಂತು ಅಂಥವ್ರದ್ದು ಮಾತ್ರ. ಈಗ ದಯಮಾಡಿ ನಿಮ್ಮ ಮುಂದೆ ಹೇಳ್ಕೊಳ್ಳೋದೇನೆಂದರೆ, ಕೇಳ್ಕೊಳ್ಳೋದು ನಾನು ನಮ್ಮ ವಿಎಗಳಿಗೂ ಕೂಡ ನಾನು ಖುದ್ದು ಹೇಳಿದ್ದೀನಿ ಆಲ್ರೆಡಿ. ಬಡವರ ಪಿಂಚಣಿಗೆ ಕನ್ನ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬಡವರ ಪಿಂಚಣಿಗೆ ಕತ್ತರಿ ಹಾಕುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಸರ್ಕಾರಕ್ಕೆ ಹೇಳಿ ಪಿಂಚಣಿ ಕನ್ನ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಆಲ್ಮೋಸ್ಟ್ 1 ಲಕ್ಷದ ಮೇಲೆ ಇರ್ತದೆ. ಅವ್ರದ್ದೆಲ್ಲ ರನ್ನಿಂಗಲ್ಲಿದೆ. ಯಾವುದು ಪಟ್ಟಿ ಬಂತು ಅಂಥವ್ರದ್ದು ಮಾತ್ರ. ಈಗ ದಯಮಾಡಿ ನಿಮ್ಮ ಮುಂದೆ ಹೇಳ್ಕೊಳ್ಳೋದೇನೆಂದರೆ, ಕೇಳ್ಕೊಳ್ಳೋದು ನಾನು ನಮ್ಮ ವಿಎಗಳಿಗೂ ಕೂಡ ನಾನು ಖುದ್ದು ಹೇಳಿದ್ದೀನಿ ಆಲ್ರೆಡಿ. ಬಡವರ ಪಿಂಚಣಿಗೆ ಕನ್ನ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬಡವರ ಪಿಂಚಣಿಗೆ ಕತ್ತರಿ ಹಾಕುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಸರ್ಕಾರಕ್ಕೆ ಹೇಳಿ ಪಿಂಚಣಿ ಕನ್ನ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಆಲ್ಮೋಸ್ಟ್ 1 ಲಕ್ಷದ ಮೇಲೆ ಇರ್ತದೆ. ಅವ್ರದ್ದೆಲ್ಲ ರನ್ನಿಂಗಲ್ಲಿದೆ. ಯಾವುದು ಪಟ್ಟಿ ಬಂತು ಅಂಥವ್ರದ್ದು ಮಾತ್ರ. ಈಗ ದಯಮಾಡಿ ನಿಮ್ಮ ಮುಂದೆ ಹೇಳ್ಕೊಳ್ಳೋದೇನೆಂದರೆ, ಕೇಳ್ಕೊಳ್ಳೋದು ನಾನು ನಮ್ಮ ವಿಎಗಳಿಗೂ ಕೂಡ ನಾನು ಖುದ್ದು ಹೇಳಿದ್ದೀನಿ ಆಲ್ರೆಡಿ. ಬಡವರ ಪಿಂಚಣಿಗೆ ಕನ್ನ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬಡವರ ಪಿಂಚಣಿಗೆ ಕತ್ತರಿ ಹಾಕುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಸರ್ಕಾರಕ್ಕೆ ಹೇಳಿ ಪಿಂಚಣಿ ಕನ್ನ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಆಲ್ಮೋಸ್ಟ್ 1 ಲಕ್ಷದ ಮೇಲೆ ಇರ್ತದೆ. ಅವ್ರದ್ದೆಲ್ಲ ರನ್ನಿಂಗಲ್ಲಿದೆ. ಯಾವುದು ಪಟ್ಟಿ ಬಂತು ಅಂಥವ್ರದ್ದು ಮಾತ್ರ. ಈಗ ದಯಮಾಡಿ ನಿಮ್ಮ ಮುಂದೆ ಹೇಳ್ಕೊಳ್ಳೋದೇನೆಂದರೆ, ಕೇಳ್ಕೊಳ್ಳೋದು ನಾನು ನಮ್ಗೆ ಮಾಡಬೇಕು. ನನ್ನ ಮಕ್ಕಳು ನೋಡ್ತಾ ಇಲ್ಲ ಸ್ವಾಮಿ. ನಮ್ಗೆ ಮಕ್ಕಳು ತೊಳ್ಬಿಟ್ಟಾರ, ಯಾರು ನೋಡ್ತಾ ಇಲ್ಲ ಸ್ವಾಮಿ. ಮಾತಾಡೋಕ್ಕೆ ಸುಮ್ಮನಿಲ್ಲ. ಅಜ್ಜಿ ಯಾವ ನಿಮ್ಮದು? ಇಷ್ಟು ವರ್ಷದಿಂದ ಬರ್ತಲ್ಲ ಪಿಂಚಣಿ? ಬರ್ತಿತ್ತು ನಿಂತು. ವೃದ್ಧಾಪ್ಯ ವೇತನ ಇರಬಹುದು, ವಿಧವೆಯರಿಗೆ ವೇತನ ಇರಬಹುದು, ಅಂಗವಿಕಲರಿಗೆ ವೇತನ ಇರಬಹುದು. ಇವರುಗಳಿಗೆ 4 ತಿಂಗಳಿಂದ ವೇತನ ಬಂದಿಲ್ಲ.
ಇವರು ಹೇಗೆ ಬದುಕಬೇಕು ಹೇಳಿ? ಇವತ್ತು ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಕೊಟ್ಟೋಗಿವೆ, ಔಷಧಿಗೆ ದುಡ್ಡಿಲ್ಲ. ಇವ್ರುಗಳು ಬದುಕನ್ನು ಹೇಗೆ ನಡೆಸಬೇಕು? ಅವ್ರು ಕಾರಣ ಕೊಡ್ತಾ ಇರೋದು ಯಾರು ಅಲ್ಲ ಅನರ್ಹರು ಇಟ್ಕೊಂಡಿದ್ದಾರೆ, ಪೆನ್ಷನ್ ತಗೋತಾ ಇದ್ದಾರೆ, ಹಾಗಾಗಿ ನಾವು ಇದನ್ನು ತಡೆಗಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ವಿಧಾನನ? ಅದಕ್ಕೆ ಸರಿಪಡಿಸ್ಬೇಕಾದವರು ಅವರು, ಅದಕ್ಕೆ ಬೇಕಾದ ವಿಧಾನನ ಬೇರೆನ ಅನುಸರಿಸಬೇಕಿತ್ತು. ಅದಕ್ಕೆ 4 ತಿಂಗಳು ಇವರನ್ನು ಇಷ್ಟು ಕಷ್ಟಕ್ಕೆ ಸಿಕ್ಕಿಸೋದ? ಅವರು ಆಫೀಸಿಂದ ಹಿಡಿದು ಮನೆಯಿಂದ ಆಫೀಸಿಗೆ ಊರುಗಳನ್ನ ಇಟ್ಕೊಂಡು ಕಷ್ಟಪಟ್ಕೊಂಡು ಓಡಾಡಬೇಕಾಗಿ ಬಂದಿದೆ. ಸೊ ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ ಒಂದು ಕಡೆ. ಇನ್ನೊಂದು ಕಡೆ ನೋಡಿ, ಕರ್ನಾಟಕದಲ್ಲಿ ಬರಗಾಲ. ಇವತ್ತು ಪ್ರಜಾವಾಣಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಬರಗಾಲ ಆಗಿದೆ ಅನ್ನೋದನ್ನು ಈಗಾಗಲೇ ಒಂದು ವರದಿಯನ್ನು ಕೊಟ್ಬಿಟ್ಟಿದ್ದಾರೆ. ಮೈಸೂರು ಜಿಲ್ಲೆ 58% ಅಂತ ಹೇಳಿ. ಇದು ಎಂಥ ಪರಿಸ್ಥಿತಿ ಇದೆ ಹೇಳಿದ್ರೆ, ರೈತರು ಬಿತ್ತಿರೋ ಬೀಜ ಇವತ್ತು ಬೆಳೆ ಬರ್ತಾ ಇಲ್ಲ. ಏನು ಮಾಡ್ಬೇಕು ಹೇಳಿ? ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ಇವತ್ತು ದಸರಾ ಹಬ್ಬ ಎಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇದೆ, ಸಭೆಗಳನ್ನು ಮಾಡ್ಕೋತಾ ಇದ್ದಾರೆ, ಕಮಿಟಿಗಳನ್ನ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ ಈ ಸರ್ಕಾರದ ಧೋರಣೆ ಹೇಗಿದೆ ಅನ್ನೋದು ನಮಗೆ ಪ್ರಶ್ನೆ ಬರ್ತಾ ಇದೆ. ಅಭಿವೃದ್ಧಿಶೀಲ ಮುಖ್ಯಮಂತ್ರಿಗಳು ಅಂತ ಹೇಳಿ ಅಭಿವೃದ್ಧಿ ಮಾಡೋದಕ್ಕೆ ಬಂದಿದ್ದಾರೆ. ಯಾರ ಅಭಿವೃದ್ಧಿ ಸ್ವಾಮಿ? ಅಲ್ಲಿ ಹೋಗ್ಬಿಟ್ಟು ಬಿಡದಿಯಲ್ಲಿ ರೈತರ ಭೂಮಿನ ಕಸಿದ್ಕೊಂಡು ಅಲ್ಲಿ ಬಿಡದಿ ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ದೀರಾ? ಅಲ್ಲಿ ಸಾವಿರಾರು ಕೋಟ್ಯಾಂತರ ರೂಪಾಯಿ ಒಡೆಯರಿಗೆ ಲಾಭ ಮಾಡಕ್ಕೆ ಹೊರಟಿದ್ದೀರಾ? ಬಡ ಕಾರ್ಮಿಕರು, ಬಡ ಜನಗಳು ಕನಿಷ್ಠ 1,200 ರೂಪಾಯಿ ಪೆನ್ಷನ್ ಕೊಡೋಕ್ಕಾಗ್ತಾ ಇಲ್ಲ ನಿಮಗೆ ಅಂತ ಹೇಳಿದ್ರೆ ಎಂಥ ನಾಚಿಕೆಗೇಡಿನ ವಿಷಯ ಅಲ್ವಾ ಇದು? ಸೊ ಈ ಸಂದರ್ಭದಲ್ಲಿ ನಮ್ಮ ಒಂದು ರೈತ ಸಂಘಟನೆ, ಕಾರ್ಮಿಕರ ಸಂಘಟನೆ, ಗ್ರಾಮಸ್ಥರ ಸಂಘಟನೆಯಿಂದ ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ. ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲದೆ ಹೋದರೆ ನಾವು ಬೃಹತ್ ಆಂದೋಲನ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಂ ಉಮಾದೇವಿ ಅಂತ ಹೇಳಿ, ನಾನು AIUTUC ಕಾರ್ಮಿಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷೆ. ಬಡವರ ಪಿಂಚಣಿಗೆ ಕನ್ನ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.